ಅಜ್ಜಿ ತನ್ನ ಕೈಗಳಿಂದ ಐರಾ ಕಿವಿಗಳನ್ನ ಮುಚ್ಚಲು ಪ್ರಯತ್ನಿಸಿದರು. ಆದ್ರೆ ಐರಾನ ಸಹನೆ ಕೊನೆಗೊಂಡಿತ್ತು. ಹೋಗ್ಬೇಡ ಹೋಗ್ಬೇಡ ಐರಾ, ಬೇಡ ಕಂದ. ನೀನ್ ಏನ್ ಮಾಡ್ತಿದ್ಯಾ? ನೀನ್ ತಂದೆನಾ ಅಥವಾ ಕೊಲೆಗಾರನ? ಯಾರಾದ್ರೂ ತಮ್ಮ ಮಕ್ಕಳನ್ನ ಹೀಗೊಡಿತಾರಾ? ಅಳ್ಬೇಡ ನನ್ ಮಗು, ಅಳ್ಬೇಡ. ಐರಾ ಜೊತೆ ಮಾತನಾಡಲು ಯಾರೂ ಇರಲಿಲ್ಲ. ಅವಳು ತನ್ನ ಗೊಂಬೆಯನ್ನು ಅಪ್ಪಿಕೊಂಡಳು. ಅಷ್ಟರಲ್ಲಿ ಐರಾಳ ರೂಮಿನ ಬಾಗಿಲು ತೆರೆಯಿತು. ಅವಳ ತಂದೆ ಒಳಗಡೆ ಬಂದರು. ಐರಾ ಅಂದುಕೊಂಡಳು ಅವಳ ಅಪ್ಪನ ಕೋಪ ಕಡಿಮೆಯಾಗಿದೆ, ಮತ್ತೆ ಅವಳನ್ನು ಐಸ್ ಕ್ರೀಂ ತಿನ್ನಲು ಕರೆದುಕೊಂಡು ಹೋಗುತ್ತಾರೆಂದು. ಅಪ್ಪ, ನಿಮ್ಮಮ್ಮ ಸತ್ತೋಗಿದ್ದಾಳೆ. ನಿಮ್ಮಮ್ಮ ದೇವ್ರ ಬಳಿ ಹೋಗಿದ್ದಾಳೆ. ಇನ್ಯಾವತ್ತೂ ವಾಪಸ್ ಬರಲ್ಲ, ಗೊತ್ತಾಯ್ತಾ? ಮತ್ತೆ ಬರಲ್ಲ. ನೆನ್ನೆ ನಮ್ಮನೆಗೆ ಒಬ್ರು ಆಂಟಿ ಬಂದಿದ್ರಲ್ಲ, ಅವ್ರನ್ನ ನಾನು ಮದುವೆ ಆಗ್ತಾ ಇದ್ದೀನಿ. ನಾಳೆ ಅವರು ಮತ್ತೆ ಅವ್ರ ಮಗಳು ನಮ್ಮನೆಗೆ ಬರ್ತಾ ಇದ್ದಾರೆ. ಮತ್ತೆ ಅವರು ಇಲ್ಲೇ ಇರ್ತಾರೆ. ಅವರ ಎಲ್ಲ ಮಾತುಗಳನ್ನ ನೀನು ಕೇಳಬೇಕು. ನಿನ್ನ ರೋಡಲ್ಲಂತೂ ಬಿಡಕ್ಕಾಗಲ್ಲ. ನೀನು ಮದುವೆ ವಯಸ್ಸಿಗೆ ಬರೋವರೆಗೂ ಏನೋ ತಿನ್ಕೊಂಡು ಇಲ್ಲೇ ಬಿದ್ದಿರೋ. ಆಮೇಲೆ ನಿನ್ನ ಗಂಡನ ಜೊತೆ ಇಲ್ಲಿಂದ ತೊಲಗು. ಅರ್ಥ ಆಯ್ತಾ ಹೇಳಿದ್ದು? ತಗೋ, ಇದನ್ನ ಹಾಕೋ. ಐರಾಗೆ ಯಾವುದು ಹೆಚ್ಚು ನೋವು ಕೊಡ್ತಾ ಇತ್ತು ಅನ್ನೋದು ಅರ್ಥವಾಗಲಿಲ್ಲ. ಅಮ್ಮನ ಸಾವೋ ಅಥವಾ ತನ್ನ ತಂದೆ ಮತ್ತು ಮಲತಾಯಿಯ ಕ್ರೂರತೆಯನ್ನು ನೋಡುವುದೋ? ಐರಾ, ಮುಂದೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ಐರಾಳ ಸಂಪೂರ್ಣ ಕಥೆ ಕೇಳಿ. ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಲಾಗಿದೆ.